ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ವ್ಲಾಗ್ಗೆ ಹೋಪ್ ಯಾವುದ್ರ ಬಗ್ಗೆ ಏನೋ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಾಗಿದ್ರೆ ಆ್ಯಂಡ್ ನೀವೇನಾದ್ರು ಹೊಸಬರಾಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಅಥವಾ ಡೈಲಿ ವ್ಲಾಗ್ಸ್ ಈ ಥರಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಡೂ ಫಾಲೋ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ನಾನು ಹೊಸದಾಗಿ ಮ್ಯಾನಿಫೆಸ್ಟೇಷನ್ಗೆ ಅಂತಲೇ ಸಪ್ರೇಟಾಗಿ ಒಂದು ಇನ್ಸ್ಟಾ ಪೇಜ್ನ ಓಪನ್ ಮಾಡಿದ್ದೀನಿ. ಅದನ್ನು ಹಾಕಿರ್ತೀನಿ, ಬಿಕಾಸ್ ನೀವು ಹೋಗಿ ಅಲ್ಲಿ ಫಾಲೋ ಮಾಡಿ, ಓಕೆನಾ? ಸೊ ಲೆಟ್ಸ್ ಬಿಗಿನ್ ದ ಡೇ ಆ್ಯಂಡ್ ವ್ಲಾಗ್ ಆ್ಯಂಡ್ ವಿಡಿಯೋ ಗೈಸ್. ಸೊ ಈ ಥ್ರೂ ಔಟ್ ದ ವಿಡಿಯೋ ನಿಮಗೆ ಹೆಂಗೆ ಅನಿಸು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಟೈಮ್ ಬಂದು ಇವಾಗ ಆಲ್ರೆಡಿ 7:15 ಆಗಿದೆ. ಹಂಗೆ ಯಾಕೋ ಗೊತ್ತಿಲ್ಲ, ತುಂಬ ಕಾಲು ನೋಡ್ತಿತ್ತು, ಅದಕ್ಕೆ ನಾನು ಸ್ವಲ್ಪ ಎದ್ದೊಳಕ್ಕೆ ಆಗಲಿಲ್ಲ ಅರ್ಲಿ ಮಾರ್ನಿಂಗು. ಆ್ಯಂಡ್ ಇವಾಗ ಎದ್ದು ನನ್ನ ಮ್ಯಾಜಿಕ್ ವಾಟರ್ನ ಕುಡಿತಾ ಇದ್ದೀನಿ. ವಾಟ್ ಈಸ್ ಮ್ಯಾಜಿಕ್ ವಾಟರ್ ಅಂತ ತುಂಬ ಜನ ಕೇಳ್ತೀರಾ. ವಿಡಿಯೋ ಇದೆ ಅಂತ ಹೇಳಿದ್ರು ನೋಡಲ್ಲ. ಸೊ ನಿಮ್ಗೆ ಯಾವ್ದಾದ್ರು ಗೋಲ್ಸ್ ಇದ್ದರೆ ನೀರನ್ನ ಫಿಲ್ ಮಾಡಿ ವಾಟ್ರಲ್ಲಿ ಅಂಟಿಸಿ, ಆ ಗೋಲ್ನ ಅಂಟಿಸಿದ್ರೆ ನೈಟ್ ಎಲ್ಲ ಅದನ್ನ ಎನರ್ಜಿಸ್ಟ್ ಆಗಕ್ಕೆ ಬಿಟ್ಟು ವಾಟ್ರಿಗೆ ಒಂದ್ಸಲ ಥ್ಯಾಂಕ್ ಯು ಅಂತ ಮಾತಾಡಿ ಗ್ರ್ಯಾಟಿಟ್ಯೂಡ್ ಎಲ್ಲ ಕೊಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಕುಡಿಯೋವಂಥದ್ದು. ಸೊ ಆ ಥರ ಫಿಲ್ ಮಾಡಿಬಿಟ್ಟು ನಿಮ್ಮ ಡ್ರೀಮ್ ಗೋಲ್ನ ಬರೋದ್ರೆ ನಡೆಯುತ್ತೆ. ಸೊ ದಿಸ್ ಇಸ್ ಮೈ ಮ್ಯಾಜಿಕ್ ವಾಟರ್. ನಾನು ಈ ಕಡೆ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಐ ಆಮ್ ಡ್ರಿಂಕಿಂಗ್ ದ ಸೇಮ್. ನೀರು ಕುಡಿದು ಒಂದು ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಆದಮೇಲೆ ನಾನು ಕಾಫಿ ಎಲ್ಲ ಕುಡಿಯೋದು. ಸೊ ಇವಾಗ ಫಸ್ಟ್ ಬಿಸಿ ಬಿಸಿ ಕಾಫಿ ಕುಡಿಯೋಣ. ಪಾರ್ಲೆಜಿ ಒಂಥರ ಆಲ್ ಟೈಮ್ ಫೇವ್ರೇಟ್ ಅಲ್ಲ ಗೈಸ್, ಎಷ್ಟು ವರ್ಷದಿಂದ ಇದೆ. ಟು ಕಿಕ್ ಸ್ಟಾರ್ಟ್ ಮೈ ಡೇ ಗೈಸ್. ಸೊ ಗೈಸ್, ನಾನು ಫ್ರೆಶ್ ಅಪ್ ಆಗಿದ್ದಾಯಿತು, ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಆ್ಯಂಡ್ ಈ ಟಿ ಶರ್ಟ್ ಹೊಸ್ದಾಗಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಯಾವುದಪ್ಪ ಅದು, ವಿಶಾಲ್ ಮಟ್ಟಿಂದ ತೊಗೊಂಡಿದ್ದ ಟಿ ಶರ್ಟ್ ಇದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಅದಕ್ಕೆ ಮುಂಚೆ ಲಾಗಿನ್ ಮಾಡಬೇಕಾಯ್ತಾ. ಟೈಮ್ ಬಂದು ಆಲ್ಮೋಸ್ಟ್ 10:15 ಸಮಥಿಂಗ್ ಆಗ್ತದೆ. ಸೊ ಹೋಗಿ ಲಾಗಿನ್ ಮಾಡಿ ಕೆಲಸನ ಸ್ಟಾರ್ಟ್ ಮಾಡೋಣ. ನಿಮ್ಮ ಡೇ ಕೂಡ ತುಂಬ ಬ್ಯೂಟಿಫುಲ್ ಆಗಿರಲಿ. ಆ್ಯಂಡ್ ಲೆಟ್ಸ್ ಗೋ ಅಂಡ್ ಲಾಗಿನ್ ಇವಾಗ. ಸೊ ಗೈಸ್, ನಾನು ಬ್ರೇಕ್ಫಾಸ್ಟ್ ಅಂತ ಬಂದು ಬಿಳಿ ಎಳ್ಳು, ಸ್ವಲ್ಪ ಕಡಲೆ ಬೀಜ, ಬಾದಾಮಿ, ದ್ರಾಕ್ಷಿ, ಮೆಂತ್ಯೆ ಇಷ್ಟನ್ನು ನೈಟ್ ನೆನೆಸಿಟ್ಟಿದ್ದೆ. ಇವಾಗ ಅದನ್ನೇ ತಿಂತಾ ಇದ್ದೀನಿ. ಮೆಂತ್ಯ ಏನಾದ್ರು ಸ್ವಲ್ಪ ನಿಮ್ಗೆ ಕಹಿ ಅನಿಸುತ್ತಲ್ವಾ, ಸೊ ನೀವು ದ್ರಾಕ್ಷಿನ ಹಾಕ್ಕೊಂಡು ಬಾದಾಮಿನ ಹಾಕ್ಕೊಂಡು ತಿನ್ಬೋದು, ಸ್ವಲ್ಪ ಸ್ವೀಟ್ನೆಸ್ ಫೀಲ್ ಆಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಕಾಫಿ ಕುಡಿಯೋದ್ರಿಂದ ನನಗೆ ಲೈಟ್ ವೇಟಾಗಿ ಫೀಲ್ ಆಗುತ್ತೆ. ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಹಸುವಾಗುತ್ತೆ ನನಗೆ. ನಾನು ತುಂಬ ಜನ ಪೀರಿಯಡ್ ಇಶ್ಯೂ ಇರೋರಿಗೆ ಸ್ಕಿನ್ನು, ಹೇರು ಮೇ ಬಿ ಇದೆಲ್ಲ ಸ್ವಲ್ಪ ವರ್ಕ್ ಆಗುತ್ತೆ. ಎಲ್ಲ ಸ್ಕಿನ್ ಟೈಪ್ ಡಿಫ್ರೆಂಟ್ ಆಗಿರುತ್ತೆ, ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದೇ ದಿವಸದಲ್ಲಿ ಚೇಂಜಸ್ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕಷ್ಟೆ. ಟೇಕ್ ಅ ಬೈಟ್ ಗೈಸ್. ನನಗೆ ಸಡನ್ನಾಗಿ ಮೀಟಿಂಗ್ ಬಂತು. ಜೆಪ್ಟೋದಲ್ಲಿ ಬೇರೆ ಏನೋ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಅವ್ನು ಬೇರೆ ಕಾಲ್ ಮಾಡ್ತಿದ್ದಾನೆ. ಈ ಕಡೆ ನಂದು ಏನಪ್ಪ ಮೀಟಿಂಗ್ ಬೇರೆ ಹೋಗ್ತಿದೆ. ಮಧ್ಯದಲ್ಲಿ ಸ್ಟಾಪ್ ಮಾಡಿ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದೆ ಆಯಿತಾ. ಆಮೇಲೆ ಊಟಕ್ಕಂತ ಕ್ವಿಕ್ಕಾಗಿ ಮಾಡ್ಕೊಂಡೆ ಆಯಿತಾ. ಯಾವಾಗ ಕಾಲ್ ಮತ್ತೆ ಬರುತ್ತೋ ಅಂತ ಹೇಳ್ಬಿಟ್ಟು ನಾನು ಆಮ್ಲೆಟ್ ಮಾಡ್ಕೊಂಡು 2 ಮೊಟ್ಟೆ ಹಾಕ್ಕೊಂಡು, ಮತ್ತು ಲೈಟಾಗಿ ಇರಲಿ, ಇವಾಗ ಸಾಂಬಾರೆಲ್ಲ ಮಾಡೋಕ್ಕೆ, ಗೊಜ್ಜೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಚಟ್ನಿನ ಮಾಡಿಕೊಂಡೆ. ಸ್ವಲ್ಪ ಹುರ್ಕೊಂಡು ಕಾಳು ಬೇಳೆ ಎಲ್ಲ ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ರೈಸ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದಿದ್ದಾಯಿತು. ಎಷ್ಟು ಸಮಾಧಾನ ಆಯಿತು ಅಂತೀರ, ಸಕ್ಕತ್ತಾಗಿತ್ತು. ಆದರೆ ಗೈಸ್, ಇವತ್ತು ಊಟಕ್ಕೆ ಅಂತ ಬಂದು ಐ ಡೋಂಟ್ ನೋ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಜಸ್ಟು ಬರ್ಗರ್ ಆರ್ಡ್ರ್ ಮಾಡಿದೆ. ಲಿಯಾನ್ ಸರ್ ಏನೋ ಚೇಂಜ್ ಮಾಡಿದ್ದಾರೆ ಆಯಿತಾ. ನಾರ್ಮಲಾಗಿ ಸಿಗ್ತಾ ಇದ್ದದ್ದು ಬರ್ಗರೇ ಇರಲಿಲ್ಲ. ಓಕೆ, ಯಾವುದೋ ಪರವಾಗಿಲ್ಲ ಅಂತ ತುಂಬ ಯಾವುದೋ ಸ್ಮಾಲ್ ಸೈಜೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಆ್ಯಂಡ್ ಕೋಕ್ನ ತೊಗೊಂಡಿದ್ದೀನಿ. ಅಂತ ಪೆರಿ ಫ್ರೆಂಚ್ ಫ್ರೈಸ್. ದಿಸ್ ಇಸ್ ಮೈ ಡಿನ್ನರ್ ಫಾರ್ ದ ಡೇ.
ಟೈಮ್ ಬಂದು 8:15 ಸಮಥಿಂಗ್ ಆಗ್ತದೆ. ಸೊ ಹೊಟ್ಟೆ ಹಸಿತಿತ್ತು, ಸೊ ಪಟ್ ಅಂತ ಆರ್ಡ್ರ್ ಮಾಡಿದೆ. ನಮ್ಗೆ ಸ್ವಲ್ಪ ಹತ್ರದಲ್ಲಿರೋ ಕಾರಣ 20 ಮಿನಿಟ್ಸಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಮೈ ಡಿನ್ನರ್. ಏನೋ ಅನ್ಕೋಬಿಡಿ ಆಯಿತಾ, ಈ ಆಚೆಯಿಂದ ತರಿಸ್ಕೊಂಡು ತಿನ್ಬೇಡಿ ಅಂತ. ಬಟ್ ನಿಜ ಹೇಳಬೇಕಂದ್ರೆ ಒಂದು 6-7 ಮಂತ್ ಬ್ಯಾಕು ಎವ್ರಿ ವೀಕ್ ನಾನು ಬರ್ಗರ್ ತಿಂತಿದ್ದೆ, ಎವ್ರಿ ವೀಕ್. ಬಟ್ ಇವಾಗ ಬರ್ಗರ್ ಇಸ್ ಲೈಕ್ ಬೇಡಪ್ಪ ಅನ್ನೋ ಥರ ಆಗಿದ್ದೀನಿ. ದಟ್ ಈಸ್ ಮೈ ಪ್ರೋಗ್ರೆಸ್ ಆಯಿತಾ. ಸೊ ಯಾವುದೋ ಒಂದು ಸೆಷನ್ ಹೋಗ್ತದೆ, ಅದು ಕೇಳಿಸ್ಕೊತಾ ಇದ್ದೀನಿ, ಹಂಗೆ ತಿಳ್ಕೊಂಡು ಹಂಗೆ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವ್ಲಾಗ್ ನನಗೆ ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವ್ಲಾಗಲ್ಲಿ ಅಥವಾ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ವಾಚ್ ಆಲ್ ಮೈ ವಿಡಿಯೋಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬ ಇಷ್ಟಪಡೋರು, ನನ್ನ ವೀಡಿಯೋಸ್ನ ತುಂಬ ಇಷ್ಟಪಡೋರಿಗೆ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ ಯು. ಗುಡ್ ನೈಟ್, ಟೇಕ್ ಕೇರ್ ಆ್ಯಂಡ್ ಲವ್ ಯು.